Why every returning YouTuber creates a new channel and says, "Welcome to my first video." So after getting so much of Preeti Prema and genuine love for my previous video, now I have finally decided to make videos in Kannada. Decide ಮಾಡಿದ್ಮೇಲೆ ಇವಾಗ ನನ್ನ ಎದುರು ವಿಡಿಯೋಸ್ ಮಾಡೋದಕ್ಕೆ ಎರಡು ಆಪ್ಷನ್ಸ್ ಇದೆ. ಲಿಟ್ರಲಿ ಎರಡು ಆಪ್ಷನ್ಸ್ ನನ್ನ ಎದುರೇ ಇದೆ. ಸೆಕೆಂಡ್ ಒನ್ ಇಸ್ ಕಾಪಿಂಗ್ ಇಂಗ್ಲಿಷ್ ಆರ್ ಹಿಂದಿ ಕ್ರಿಯೇಟರ್ಸ್, ಯಾಕಂದರೆ ಕನ್ನಡದಲ್ಲಿ ಹೇಗೂ ಯಾರು ವಿಡಿಯೋಸ್ ಮಾಡ್ತಾ ಇಲ್ಲ ಈ ಥರ. ಆ್ಯಂಡ್ ಫಸ್ಟ್ ಒನ್ ಇಸ್ ಶುದ್ಧ ಸ್ವಚ್ಛ ನನ್ನ ಕೈಯಿಂದ ತಯಾರಿಸುವ ಕಂಟೆಂಟ್. ಬಿಫೋರ್ ಚೂಸಿಂಗ್ ದಿಸ್ ಪ್ರೀವಿಯಸ್ ವಿಡಿಯೋಗೆ ತುಂಬ ಜನ ಕೇಳ್ತಿದ್ರು ಯಾವ ಥರ ಕಾನ್ಸೆಪ್ಟು, ಯಾವ ಥರ ವಿಡಿಯೋಸ್ ಅಂತ. ಸೊ ಅದು ಇದೆ. ಬ್ಯಾಕ್ ಟು ಆಪ್ಷನ್ಸ್. ಸೊ ವಾಪಸ್ ಬರ್ರ. ಸೊ ನಾನು ನಿಮಗೆ ಚೂಸ್ ಮಾಡೋದು ಆಬ್ವಿಯಸ್ಲಿ ಫಸ್ಟ್ ಒನ್. ಬಟ್ ಮೇನ್ಲಿ ನೀವು ನನ್ನ ವಿಡಿಯೋ ಯಾಕೆ ನೋಡಬೇಕು, ನಿಮ್ಗೆ ನಾನು ಯಾರಂತ ಗೊತ್ತಾ? ಆ್ಯಂಡ್ ಈವನ್ ನಾನು ಸಹ ನಿಮಗೆ ನಾನು ಇಂಟ್ರೋ ಕೊಡಲೇ ಇಲ್ಲ. ಆ್ಯಂಡ್ ಸ್ಟಿಲ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಬಿ ಮೈ ರೆಗ್ಯುಲರ್ ಆಡಿಯನ್ಸ್. ಸೊ ಬೋತ್ ಮೈ ಕಂಟೆಂಟ್, ಹೌ ಇಟ್ ವಿಲ್ ಲುಕ್ ಲೈಕ್ ಆ್ಯಂಡ್ ನನ್ನ ಇಂಟ್ರೋ ಎರಡು ಕೊಡೋಣ. ಲೆಟ್ಸ್ ಗೋ. ಕೆಲವರಿಗೆ ಇವನು ಯಾರು ಗೊತ್ತಿರ್ಬೋದು, ಬಟ್ ನಿಮಗೆ ಒಂದು ಗೊತ್ತಿರಲಿಕ್ಕಿಲ್ಲ ದ್ಯಾಟ್ ಇದು ಅವನ ಫಸ್ಟ್ ವಿಡಿಯೋನೂ ಅಲ್ಲ ಆ್ಯಂಡ್ ಫಸ್ಟ್ ಚಾನಲು ಅಲ್ಲ. ಒಬ್ಬ ಹುಡುಗ ಮನಸ್ಸಲ್ಲೇನೋ ಮಾಡಬೇಕಂತ ಆಸೆ, ಏನಾದರೂ ಆಗಬೇಕಂತ ಆಸೆ, ಯಾವುದೋ ಗುರಿ. ಆ ಗುರಿ ಈ ಜಗತ್ತಿಗೆ ಗೊತ್ತಿಲ್ಲ, ಆದರೆ ಅವನಿಗೆ ಅದನ್ನು ಮುಟ್ಟೋ ಬಯಕೆ. ಇದೆಲ್ಲ ಆಸೆಗಳಿಗೆ ವಿರುದ್ಧವಾಗಿ ನಿಂತಿದ್ದ ಈ ಸಮಯ, ಈ ಕಾಲ, ಈ ಗಳಿಗೆ. ಅವನು ಈ 6 ಜನರಲ್ಲಿ ಪಟ್ಟ ಪ್ರಯತ್ನ ಅವನಿಗೆ ಗುರಿಯಂತೂ ಮುಟ್ಟಿಸಲಿಲ್ಲ, ಆದರೆ ಗುರಿ ಮುಟ್ಟೋದಕ್ಕೆ ಇನ್ನೂ ಪ್ರೋತ್ಸಾಹ, ಆತ್ಮವಿಶ್ವಾಸ ಕೊಡ್ತು. ಆ್ಯಂಡ್ ಮೇನ್ಲಿ ಟ್ರೈನಿಂಗ್ ಟು ಮೇಕ್ ಬೆಟರ್ ವಿಡಿಯೋಸ್, ಬೆಟರ್ ಕಂಟೆಂಟ್ ಆ್ಯಂಡ್ ಟು ಬಿ ಅ ಬೆಟರ್ ಪರ್ಸನ್. ವೀಡಿಯೋಸ್ಗಳನ್ನು ಮಾಡ್ತಾ ಕಲಿತಾನೇ ಇದ್ದಾನೆ. ಆ್ಯಂಡ್ ಅವನು ಇನ್ನೂ ಕಲಿತಾನೆ. ಆ 6 ಜನರ ಬಗ್ಗೆ ಅವನಿಗೆ ಇವಾಗ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂತೆ, ಯಾಕಂದರೆ ಅವನಿಗೇನೋ ಕಾಣಿಸ್ಬೇಕಂತೆ. ಕನಸುಗಳನ್ನು ನೋಡೋದೇ ಸುಲಭ, ಅದನ್ನು ನನಸು ಮಾಡೋದು ಅಷ್ಟೇ ಕಷ್ಟ. ನಾವು ಕೆಲವೊಂದು ಸಲ ಬೆಳಿಗ್ಗೆ ಯಾವುದೋ ಒಂದು ಒಳ್ಳೆ ಕನಸು ನೋಡ್ತಾ ಎದ್ಬಿಡ್ತೀವಿ. ಆ್ಯಂಡ್ ಪುನಃ ಮಲಗ್ತೀವಿ ಆ ಕನಸಿನ ಮುಂದಿನ ಭಾಗ ನೋಡೋದಕ್ಕೆ. ಆದರೆ ಇವನ ಕನಸಿನ ಮುಂದಿನ ಭಾಗ ಈ ಅರ್ಧ ಪುಟದಲ್ಲೇ ಕಳೆದೋಗ್ಬಿಟ್ಟೆ. ಹಲೋ. ಏನೋ ಮಗ, ಎಷ್ಟು ಕಾಲ್ ಹಾಕಿದ್ರು ತಾಗ್ತಾನೆ ಇಲ್ಲ. ಎಲ್ಲೋಗಿದ್ದೆ? ಔಟ್ ಆಫ್ ಸ್ಟೇಷನ್ ಬರ್ತಾ ಇತ್ತು. ಔಟ್ ಆಫ್ ಸ್ಟೇಷನ್ ಏನಿಲ್ಲ ಮಗ, ಹಂಗೆ ಔಟ್ ಆಫ್ ಸ್ಟೇಟ್ ಆಫ್ ಮೈಂಡ್ ಹೋಗ್ಬಿಟ್ಟೆ ಅಷ್ಟೇ. ಏನೋ ನಿಂದು ಯಾವತ್ತೂ ಇಂಥದ್ದು ಡೈಲಾಗ್ಸ್. ಅದು ಬಿಡು, ಈಗ ಕೆಲಸ ಮಾಡಿದ್ಯಾ? ಮಾಡ್ಬೇಕಂತಿದ್ದಲ್ಲ. ಹಾಂ, ಇಲ್ಲ, ಇವಾಗ ಹೊರಟೆ, ಹೋಗ್ಬೇಕು. ಇವನ ಹೆಸರು ಪ್ರತೀಕ್ ಶೆಟ್ಟಿ. ಇವನಿಗೆ ವಯಸ್ಸು 19. ಇವಾಗ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಆ್ಯಂಡ್ ಓದ್ತಾ ಈ ಫಿಲ್ಮ್ ಮೇಕಿಂಗ್, ಸ್ಟೋರಿ ಟೆಲ್ಲಿಂಗ್, ಮೇನ್ಲಿ ವೀಡಿಯೋಸ್ ಮಾಡೋ ಚಟ. ವೀಡಿಯೋಸ್ ಮೂಲಕ ತನ್ನ ಫೀಲಿಂಗ್ಸನ್ನು, ತನ್ನ ಅನುಭವವನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಆ್ಯಂಡ್ ಅದೇ ಪ್ರಯತ್ನ ಮಾಡ್ತಾ Welcome to my first video.